ಜಾತಿ ಗಣತಿದು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ, ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ, ಮತ್ತೆ ಸೀಮಾಂಧ್ರದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ. ಅಲ್ಲಿನೂ ಕೂಡ ಪರ ವಿರೋಧವಾದಂತ ಕೆಲವು ಅಂಶಗಳನ್ನ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಇಲ್ಲಿನೂ ಕೂಡ ಇದೆ. 15ರಲ್ಲಿ 2015ರಲ್ಲಿ ಮಾಡಿದಂತದ್ದು, ಮತ್ತೆ ಆಗ ಇದ್ದಂತ ನಮ್ಮ ಪಾಪ್ಯುಲೇಷನ್ 5 ಕೋಟಿ ಪ್ಲಸ್ ಇರ್ತಾ ಇತ್ತು. ಈಗ 7 ಕೋಟಿ ಇದೆ, 7,40,00,000 ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾರೆ. ಆದ್ರೆ ಅವತ್ತಿನ ದಿವಸಕ್ಕೆ 2015ಕ್ಕೆ ಯಾವ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು 90% ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ ಮನೆಗಳಲ್ಲಿ ಯಾರು ಹಿರಿಯರಿರ್ತಾರೆ ಅವರಿಂದ ಮಾಹಿತಿ ತೆಗೆದುಕೊಂಡು ಆ ಮಾಹಿತಿನ ಒಂದು ಪ್ರಿಸ್ಕ್ರೈಬ್ಡ್ ಫಾರಂ ಅಲ್ಲಿ ಫಿಲ್ಅಪ್ ಮಾಡಿ ಅವರಿಂದ ಸಹಿನೂ ಕೂಡ ಪಡೆದಿರ್ತಕ್ಕಂಥ ದಾಖಲೆಗಳು ಈಗಾಗಲೇ ಇದಾವೆ. ನಾನು ಏನು ಈ ಒಂದು ವರದಿನಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂತಹ ಅಂಶಗಳೇನಿದ್ದಾವೆ ಆ ಅಂಶಗಳ ಬಗ್ಗೆ ಈಗಾಗಲೇ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ಪರ ವಿರುದ್ಧವಾದಂತಹ ಮಾತುಗಳು ಬರ್ತಾ ಇದ್ದಾವೆ. ಸರ್ಕಾರ ಇನ್ನೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯಗಳು, ಜನರ ಸಲಹೆಗಳನ್ನ ಎಲ್ಲ ಕ್ರೋಢೀಕರಿಸಿ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಏರ್ಪಡಿಸಿದೆ. ಆ ಸಭೆಯಲ್ಲಿ ಯಾವುದೇ ವಿಷಯ ಇಲ್ಲ ಅದರ್ ದ್ಯಾನ್ ದಿಸ್. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಹೇಳಿಕೆಗಳು ಮತ್ತೆ ಏನೆಲ್ಲ ಅಭಿಪ್ರಾಯಗಳನ್ನ ಸಚಿವರುಗಳು ಕೂಡ ಅವರ ಒಂದು ತಿಳುವಳಿಕೆ ಆಧಾರದ ಮೇಲೆ ನಾವೆಲ್ಲ ಏನು ಸಲಹೆಗಳನ್ನ ಮಂಡಿಸ್ತೇವೆ ಇವೆಲ್ಲವನ್ನು ಕೂಡ ಪರಿಗಣಿಸಿ ಅಂತಿಮವಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಂಭವ 17ನೇ ತಾರೀಕು 4 ಗಂಟೆಗಿದೆ. ಅಲ್ಲಿನವರೆಗೂ ಕೂಡ ಈ ಒಂದು ವಿಷಯಗಳ ಬಗ್ಗೆ ಪರ ಇರ್ಬೋದು, ವಿರೋಧ ಇರ್ಬೋದು, ಇವೆಲ್ಲವನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಇದ್ದಾಗನೇ ಅದಕ್ಕೆ ಅರ್ಥ ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ಎಲ್ಲ ಸಲಹೆಗಳನ್ನು ಕೂಡ ತೆಗೆದುಕೊಂಡು ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸ್ತೇವೆ ಅಂತಕ್ಕಂಥ ಮಾತಷ್ಟೇ ಹೇಳ್ಬೇಕು. ಅದನ್ನ ನೀವು ಹೇಳ್ಬೇಕು. ಯಾರು ಅದು ಅವೈಜ್ಞಾನಿಕ ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಅದು ಅವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಅಂಶ ಇದು ಸತ್ಯ ಅಲ್ಲ, ಇದು ವಾಸ್ತವವಾಗಿರ್ತಕ್ಕಂಥದ್ದು. ಇದು ನಿಮ್ಮ ವರದಿನಲ್ಲಿ ಈ ರೀತಿ ನಮೂದಾಗಿದೆ, ಇದು ವಾಸ್ತವಿಕತೆಗೆ ದೂರ ಇರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಅಂಶಗಳನ್ನ ಹೇಳಿದಾಗ ನಾವು ಅದ್ರ ಬಗ್ಗೆ ತೀವ್ರವಾಗಿ ಪರಿಗಣನೆ ಮಾಡ್ತಕ್ಕಂಥ ಕೆಲಸ ಮಾಡಬಹುದು. ಹಾಗಾಗಿ ನಾವು ಕೂಡ ಯಾವೆಲ್ಲ ಅಂಶಗಳ ಬಗ್ಗೆ ವಿರೋಧ ವ್ಯಕ್ತ ಆಗ್ತದೆ ಆ ಅಂಶಗಳನ್ನೆಲ್ಲ ಕೂಡ ಗಣನೆಗೆ ತೆಗೆದುಕೊಂಡು ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗುವ ರೀತಿಯಲ್ಲಿ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳೋದಿಲ್ಲ. ಎಲ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಾರೆ. ಯಾವ ಸಮಾಜ ಹೊಡೆದಿರೋ ಏನಾಗಿದೆ? ಹಿಂದೂ ಸಮಾಜ ಓಟ್ಗೋಸ್ಕರ ಹೇಳ್ತಾರೆ. ಅಂಬೇಡ್ಕರ್ ಸಾಯವಾಗ ಏನ್ ಹೇಳಿದ್ರು ಅವರು? ನಾನು ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿಲ್ವ ಅವರು? ಹಿಂದೂವಾಗಿ ಸಾಯಲ್ಲ ಅಂತ ಯಾಕೆ ಹೇಳಿದ್ರು ಅವರು? ಹಿಂದೂ ಹೆಸರಿನಲ್ಲಿ ಏನೆಲ್ಲ ಮೂಢನಂಬಿಕೆಗಳು, ದಬ್ಬಾಳಿಕೆಗಳು, ಅಸ್ಪೃಶ್ಯರ ಮೇಲೆ ಏನೆಲ್ಲ ನಡೀತಾ ಇದ್ದಾವೆ ಅದಕ್ಕೆ ಬೇಸತ್ತು ನಾನು ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿದ್ದೆ. ಆ ಹಿಂದೂ ಧರ್ಮ ಬೇಕಾ ನಮ್ಗೆ? ಯಾವ್ದನ್ನ ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂ ಧರ್ಮ ಬೇಕಾ? ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಹಿಂದೂಗಳೇ. ಆದ್ರೆ ನಮ್ಮ ಹಿಂದುತ್ವ ಯಾವುದು ಅಂತ ಹೇಳಿದ್ರೆ ಗಾಂಧೀಜಿ ಪ್ರತಿಪಾದನೆ ಮಾಡಿದಂತ ಹಿಂದುತ್ವ. ಇವರೆಲ್ಲ ಬೇರೆಯವ್ರು ಮಾತಾಡ್ತಾರಲ್ಲ, ಇವರೆಲ್ಲ ಗೂಡ್ಸೆ ಪ್ರತಿಪಾದನೆ ಮಾಡಿದಂತ ಹಿಂದುತ್ವ ಇವ್ರದ್ದು. ಹಾಗಾಗಿ ನಾವು ಗೂಡ್ಸೆ ಹಿಂದುತ್ವದವರಲ್ಲ, ನಾವು ಗಾಂಧಿ ಹಿಂದುತ್ವದವರು. ನೋಡಿ, ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಯಾರು ಅಸಹಾಯಕರಿದ್ದಾರೆ, ಯಾರು ಧ್ವನಿ ಇಲ್ಲೇ ಜನ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಪ್ರಯತ್ನ. ಸರ್ಕಾರ ವಿರುದ್ಧ ಜನಾಕ್ರೋಶವನ್ನ ಡೈವರ್ಟ್ ಮಾಡೋದಕ್ಕೆ ಯಾವ ಜನಾಕ್ರೋಶ ಇದೆ ರೀ? ಜನಾಕ್ರೋಶ ಯಾವ್ದಪ್ಪ ಇದೆ? ಬೆಲೆ ಏರಿಕೆ ಆಯ್ತ್ರಿ. ಮನಮೋಹನ್ ಸಿಂಗ್ ಇದ್ದಾಗ $1 ಎಷ್ಟು ರೂಪಾಯಿ ಇತ್ರಿ, ಇವತ್ತೆಷ್ಟಿದೆ ರೀ?
ಅವತ್ ಡೀಸೆಲ್ ಎಷ್ಟಿತ್ರಿ, ಇವತ್ ಡೀಸೆಲ್ ಎಷ್ಟಿದೆ, ಪೆಟ್ರೋಲ್ ಎಷ್ಟಿತ್ರಿ, ಇವತ್ ಎಷ್ಟಿದೆ, ಗ್ಯಾಸ್ ಎಷ್ಟಿತ್ರಿ, ಯಾವ್ದು ಬೇಡ, ರೈತರು ಉಪಯೋಗ ಮಾಡೋ ಗೊಬ್ಬರ ಅವತ್ ಎಷ್ಟು ರೇಟ್ ಇತ್ತು, ಇವತ್ ಎಷ್ಟು ರೇಟ್ ಇದ್ದಾರೆ, ಇದಕ್ಕೆಲ್ಲ ಯಾರ್ರೀ ಕಾರಣ? ಅದರಿಂದ ಸುಮ್ಮನೆ ದೂಷಣೆ ಮಾಡೋದಕ್ಕೋಸ್ಕರ ದೂಷಣೆ ಮಾಡೋದು ನಾನು ಉತ್ತರ ಹೇಳಕ್ಕಾಗಲ್ಲ. ಬನ್ನಿ.